Good morning, everyone. Myself, Sandeep Pake, Assistant Professor in Commerce. Now, I am going to present a lecture on the topic Royalty Accounts, Main Lease. Chapter 1 Royalty Accounts, Main Lease. In this chapter, we shall know about royalty accounts, main lease, entries, and ledger accounts in the books of lessee and lessor. First of all, we shall know about royalty agreements. Some persons may possess special rights over something. For example, a landlord possesses an exclusive right over the mine or the quarry in his land. A patent holder is called as patentee, has an exclusive right over his patent right, over his patent's rights. An author has an exclusive right over the copyrights of his book. These persons can themselves use their special rights or give out their special rights on a lease to others who are interested in taking out those rights for some consideration. If any of these persons gives out his exclusive or special rights on lease to another person for a consideration, there comes into existence what is called a royalty agreement. So, a royalty agreement is an agreement between two parties, namely, first one, the person who gives out his special right called lessor. Second one, the person who takes out the special right on lease for a consideration called lessee. I want to say once again, the person who gives out his special right over something on lease to another for a consideration is called the lessor or the landlord. The person who takes out the special rights from its owner on lease for a consideration is called the lessee, or the tenant. If you analyze this, you can come to the conclusion that every royalty agreement include two parties. They are called as lessor and lessee. These are some information relating to royalty agreements. ವಿದ್ಯಾರ್ಥಿಗಳೇ, ಕೆಲವು ವ್ಯಕ್ತಿಗಳು ಲ್ಯಾಂಡ್ ಅನ್ನು ಹೊಂದಿರ್ತಾರೆ, ಭೂಪ್ರದೇಶವನ್ನು ಹೊಂದಿರ್ತಾರೆ. ಆ ಒಂದು ಭೂಪ್ರದೇಶದಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳನ್ನ ಹೊಂದಿರುವುದನ್ನು ನಾವು ಕಾಣ್ತೇವೆ. ನೀವು ಅದನ್ನ ಮೈನ್ಸ್ ಅಂತ ಕರೀಬಹುದು, ಕ್ವಾರಿ ಅಂತ ಕರೀಬಹುದು. ಕ್ವಾರಿ ಅಂದ್ರೆ ಕಲ್ಲು ಕೋರೆಗಳು. ಓಕೆ, ಕೆಲವು ವ್ಯಕ್ತಿಗಳು ಆ ಒಂದು ಪ್ರದೇಶವನ್ನು ಹೊಂದಿರುವುದನ್ನು ಕಾಣ್ತೇವೆ ನಾವು. ಆ ವ್ಯಕ್ತಿಗಳು ತಾವು ಹೊಂದಿರುವ
ಪ್ರದೇಶದಲ್ಲಿ ಏನು ಖನಿಜ ಸಂಪನ್ಮೂಲಗಳಿವೆ ಅವುಗಳನ್ನ ಬೇರೆಯವರಿಗೆ ಉಪಯೋಗಿಸಲಿಕ್ಕೆ ನೀಡ್ತಾರೆ ಒಂದು ನಿರ್ದಿಷ್ಟ ಅವಧಿಗೆ. ಒಂದು ಪ್ರತಿಫಲವನ್ನು ಪಡೆದುಕೊಂಡು ಒಂದು ನಿರ್ದಿಷ್ಟ ಅವಧಿಗೆ ಆ ಒಂದು ಭೂಪ್ರದೇಶವನ್ನ ಖನಿಜ ಸಂಪನ್ಮೂಲಗಳ ಉತ್ಪಾದನೆಗೆ ಬಳಸಿಕೊಳ್ಳಲಿಕ್ಕೆ ನೀಡ್ತಾರೆ. ಅಂತಹ ಸಂದರ್ಭದಲ್ಲಿ ಏನು ಪ್ರತಿಫಲವನ್ನು ಪಡೀತಾರೆ ಆ ಒಂದು ಪ್ರತಿಫಲವನ್ನು ನಾವು ಏನಂತ ಕರಿತೇವೆ, ನಾವು ರಾಯಲ್ಟಿ ಅಂತ ಕರಿತೇವೆ. ನಾವು ರಾಯಧನ ಅಂತ ಕನ್ನಡದಲ್ಲಿ ಕರೀತಾರೆ. ರಾಯಲ್ಟಿಯನ್ನ ಪಡೆದುಕೊಂಡು ಆ ಭೂಮಿಯನ್ನ ಬೇರೆಯವರಿಗೆ ಒಂದು ನಿರ್ದಿಷ್ಟ ಅವಧಿಗೆ ಬಳಸಲಿಕ್ಕೆ ನೀಡ್ತಾರೆ. ಒಂದು ನಿರ್ದಿಷ್ಟ ಅವಧಿಗೆ ಬಳಸಲಿಕ್ಕೆ ನೀಡುವುದನ್ನ ಏನಂತ ಕರಿತೇವೆ, ನಾವು ಲೀಸ್ ನೀಡುವುದು ಅಂತ ಕರಿತೇವೆ. ನಾವು ಏನಂತ ಕರಿತೇವೆ, ಅದನ್ನ ಲೀಸ್ ನೀಡುವುದು. ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವಂತಹ ಒಂದು ಪ್ರದೇಶವನ್ನ ಒಂದು ನಿರ್ದಿಷ್ಟ ಅವಧಿಗೆ ಇನ್ನೊಬ್ಬ ವ್ಯಕ್ತಿಗೆ ಬಳಸಲಿಕ್ಕೆ ನೀಡುವುದನ್ನ ಏನಂತ ಕರಿತೇವೆ, ನಾವು ಲೀಸ್ ಅಂತ ಕರಿತೇವೆ. ಕನ್ನಡದಲ್ಲಿ ಅದನ್ನ ಗುತ್ತಿಗೆಗೆ ನೀಡುವುದು ಅಂತ ಕರಿತೇವೆ. ನಾವು ಕನ್ನಡದಲ್ಲಿ ಏನಂತ ಕರಿತೇವೆ, ಅದನ್ನ ಗುತ್ತಿಗೆಗೆ ನೀಡುವಂಥದ್ದು, ಲೀಸಿಗೆ ನೀಡುವಂಥದ್ದು ಅಂತ ಕರಿತೇವೆ ನಾವು. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಇರುವಂತದ್ದು, ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಇರುವಂತದ್ದು. ಓಕೆ, ಇನ್ನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂತ ಕೆಲವೊಂದನ್ನು ಗುರುತಿಸ್ತೇವೆ ನಾವು. ಅವುಗಳಂದ್ರೆ ಪೇಟೆಂಟ್ ರೈಟ್ಸ್ ಇರ್ಬೋದು, ಕಾಪಿ ರೈಟ್ಸ್ ಇರ್ಬೋದು. ಈ ಪೇಟೆಂಟ್ ರೈಟ್ಸ್ ಅನ್ನ ಹಾಗೆ ಕಾಪಿ ರೈಟ್ಸ್ ಅನ್ನ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪ್ರತಿಫಲವನ್ನ ಪಡೆದುಕೊಂಡು ನೀಡಬಹುದು. ಆ ಪ್ರತಿಫಲವನ್ನು ಏನಂತ ಕರಿತೇವೆ, ನಾವು ರಾಯಲ್ಟಿ ಅಂತ ಕರಿತೇವೆ. ನಾವು ರಾಯಧನವನ್ನ ಪಡೆದುಕೊಂಡು ಆತ ಏನ್ ಮಾಡ್ತಾನೆ, ಮೂರನೇ ವ್ಯಕ್ತಿಗೆ ಅದನ್ನ ಬಳಸಲಿಕ್ಕೆ ನೀಡ್ತಾನೆ. ಒಂದು ನಿರ್ದಿಷ್ಟ ಅವಧಿಗೆ ಅದನ್ನ ಬಳಸಲಿಕ್ಕೆ ನೀಡ್ತಾನೆ. ಅದನ್ನು ಸಹ ನಾವೇನಂತ ತಿಳ್ಕೊಳ್ಬೇಕು, ಲೀಸ್ ಅಂತ ತಿಳ್ಕೊಳ್ಬೇಕು. ಹೀಗೆ ಲ್ಯಾಂಡ್ ಇರ್ಬೋದು, ಕಾಪಿ ರೈಟ್ಸ್ ಇರ್ಬೋದು, ಪೇಟೆಂಟ್ ರೈಟ್ಸ್ ಇರ್ಬೋದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ರಾಯಧನದ ಒಪ್ಪಂದದ ಮೂಲಕ, ರಾಯಲ್ಟಿ ಅಗ್ರಿಮೆಂಟ್ಸಿನ ಮೂಲಕ ನೀಡ್ತಾನೆ. ಈ ರಾಯಲ್ಟಿ ಅಗ್ರಿಮೆಂಟ್ಸ್ ಸಂಬಂಧಪಟ್ಟಂತೆ ಇಬ್ಬರು ವ್ಯಕ್ತಿಗಳು ಇರುವುದನ್ನು ಕಾಣ್ತೇವೆ. ಅವರನ್ನ ಲೆಸ್ಸರ್ ಮತ್ತೆ ಲೆಸ್ಸಿ ಅಂತ ಕರಿತೇವೆ ನಾವು. ಲೆಸ್ಸರ್ ಅಂಡ್ ಲೆಸ್ಸಿ. ಇವರ ಬಗ್ಗೆ ಈಗಾಗಲೇ ನಾನು ಎಕ್ಸ್ಪ್ಲೇಷನ್ ನೀಡಿದ್ದೇನೆ. ನೆಕ್ಸ್ಟ್ ಸೆಕ್ಷನ್ ಎ ಯಲ್ಲಿ 6 ಮಾರ್ಕ್ಸಿನ ಒಂದು ಕ್ವಶನ್ ಬರುತ್ತೆ. ಅದು ಬೇರೆ ಬೇರೆ ರೀತಿಯಲ್ಲಿ ಕೇಳಬಹುದು. ಅದರ ಬಗ್ಗೆ ಸ್ವಲ್ಪ ನೋಡೋಣ. ರೈಟ್ ಎ ಶಾರ್ಟ್ ನೋಟ್ ಆನ್ ಶಾರ್ಟ್ ವರ್ಕಿಂಗ್ and recovery of short working. Give the journal entries to be recorded in the books of lessee for the year in which royalty is less than minimum rent with imaginary figures under minimum rent account method. Write note on royalty and short workings. Write a note on minimum rent and short workings. What do you mean by royalty? Point out the importance of minimum rent in royalty agreement. What is royalty? Briefly explain different forms of royalty. Write a note on short workings and recoupment of short workings. Write a note on fixed rent and short workings. Write a note on dead rent. Point B, short workings allowable. Next one, what do you mean by recoupment of short workings? What are its types? Write a note on dead rent, short working, suspense. ಇದರ ಬಗ್ಗೆ ಮುಂದೆ ತಿಳ್ಕೊಳ್ಳುವ. Next, parties in the main lease are, I already told you. First one, lessor, the person who gives out his special right over something, say mining rights ಇರ್ಬೋದು,
ಪೇಟೆಂಟ್ ರೈಟ್ಸ್ ಇರ್ಬೋದು, ಕಾಪಿ ರೈಟ್ಸ್ ಆನ್ ಲೀಸ್ ಟು another person for a consideration is called lessor or landlord or patentee. Lessor or landlord or patentee. ತನ್ನಲ್ಲಿರುವ ವಿಶೇಷ ಹಕ್ಕನ್ನ ಇನ್ನೊಬ್ಬ ವ್ಯಕ್ತಿಗೆ ಪ್ರತಿಫಲವನ್ನ ಪಡೆದುಕೊಂಡು ನೀಡುವಂತಹ ವ್ಯಕ್ತಿಯನ್ನು ಏನಂತ ಕರಿತೇವೆ ನಾವು? ಲೆಸ್ಸರ್ ಅಂತ ಕರಿತೇವೆ. ಅದು ಭೂಮಿಗೆ ಸಂಬಂಧಪಟ್ಟಂತೆ ಇದ್ರೆ ಅವನನ್ನ ಏನಂತ ಕರಿತೇವೆ? ಲ್ಯಾಂಡ್ ಲಾರ್ಡ್ ಅಂತ ಕರಿತೇವೆ ನಾವು. ಭೂ ಮಾಲೀಕನನ್ನು ಲ್ಯಾಂಡ್ ಲಾರ್ಡ್ ಅಂತ ಕರಿತೇವೆ. ಅದು ಪೇಟೆಂಟ್ ರೈಟ್ಸ್ ಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿಯನ್ನು ಏನಂತ ಕರಿತೇವೆ ನಾವು? ಪೇಟೆಂಟಿ ಅಂತ ನಾವು ಕರಿತೇವೆ ನಾವು. ನೆಕ್ಸ್ಟ್ ಸೆಕೆಂಡ್ ಪಾರ್ಟಿ ಲೆಸ್ಸಿ, ದ ಪರ್ಸನ್ ಹೂ ಟೇಕ್ಸ್ ಔಟ್ ದ ಸ್ಪೆಷಲ್ ರೈಟ್ ಫ್ರಮ್ ಇಟ್ಸ್ ಓನರ್ ಆನ್ ದ ಲೀಸ್ for a consideration called lessee or tenant or patenter. ಪ್ರತಿಫಲವನ್ನ ನೀಡಿ ವಿಶೇಷ ಹಕ್ಕುಗಳನ್ನ ಪಡೆಯುವವನನ್ನ ಏನಂತ ಕರಿತೇವೆ ನಾವು? ಲೆಸ್ಸಿ ಅಥವಾ ಟಿನೆಂಟ್. ಭೂಮಿಗೆ ಸಂಬಂಧಪಟ್ಟಂತೆ ಭೂಮಿಯನ್ನ ಬಳಸಿಕೊಳ್ಳುವ ವ್ಯಕ್ತಿಯನ್ನು ಏನಂತ ಕರಿತೇವೆ ನಾವು? ಟಿನೆಂಟ್ ಅಂತ ಕರಿತೇವೆ ನಾವು. ಅದೇ ಕಾಪಿ ರೈಟ್ಸ್ ಸಂಬಂಧಪಟ್ಟಂತೆ ಅಥವಾ ಪೇಟೆಂಟ್ ರೈಟ್ಸ್ ಸಂಬಂಧಪಟ್ಟಂತೆ ಏನಂತ ಕರಿತೇವೆ ನಾವು? ಪೇಟೆಂಟರ್ ಅಂತ ಕರಿತೇವೆ ನಾವು. ನೆಕ್ಸ್ಟ್ ರಾಯಲ್ಟಿ. ರಾಯಲ್ಟಿ ಮೀನ್ಸ್ ರಾಯಲ್ಟಿ ಈಸ್ ದ ಪೀರಿಯಾಡಿಕಲ್ ಕನ್ಸಿಡರೇಷನ್ ಆರ್ ಪೇಮೆಂಟ್ based on the output or sale made by one person called the lessee to another person called the lessor for taking out on lease the special right vested in the lessor. Royalty ಅಂದ್ರೆ ಪ್ರತಿ ವರ್ಷ ಲೆಸ್ಸಿ ಏನು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನೆ ಅಥವಾ ಎಷ್ಟು ವಸ್ತುಗಳನ್ನ ಮಾರಾಟ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಲೆಸ್ಸರ್ಗೆ ನೀಡುವಂತಹ ಪ್ರತಿಫಲವನ್ನ, ಕನ್ಸಿಡರೇಷನ್ ಅನ್ನ ಏನಂತ ಕರಿತೇವೆ? ರಾಯಲ್ಟಿ ಅಂತ ಕರಿತೇವೆ. ರಾಯಲ್ಟಿ ಅಂದ್ರೆ ಪ್ರತಿ ವರ್ಷ ಲೆಸ್ಸಿ ಲೆಸ್ಸರ್ಗೆ ನೀಡುವಂತಹ ಸಂಭಾವನೆ. ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಇರಬಹುದು? ಖನಿಜ ಸಂಪನ್ಮೂಲಗಳನ್ನ ಉತ್ಪಾದಿಸಿ ಮಾರುವುದಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ವಸ್ತುಗಳನ್ನ ಮಾರಾಟ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ನೆಕ್ಸ್ಟ್ ಟೈಪ್ಸ್ ಆಫ್ ರಾಯಲ್ಟಿ. There are several types of royalty. First one, ರಾಯಲ್ಟಿ ರಿಲೇಟಿಂಗ್ ಟು ಮೈನಿಂಗ್. ಮೈನಿಂಗಿಗೆ ಸಂಬಂಧಪಟ್ಟಂತೆ ರಾಯಧನ. ಮೈನಿಂಗ್ ರಾಯಲ್ಟಿ ಈಸ್ ದ ಪೀರಿಯಾಡಿಕಲ್ ಕನ್ಸಿಡರೇಷನ್ ಆರ್ ಪೇಮೆಂಟ್ ಬೇಸ್ಡ್ ಆನ್ ದ ಔಟ್ಪುಟ್ ಮೇಡ್ ಬೈ ದ ಲೆಸ್ಸಿ ಆಫ್ ಎ ಮೈನ್ ಆರ್ ಕ್ವಾರಿ ಟು ದ ಲೆಸ್ಸರ್ ಆರ್ ಲ್ಯಾಂಡ್ ಲಾರ್ಡ್. ಮೈನಿಂಗ್ ರಾಯಲ್ಟಿ ಅಂದ್ರೆ ಭೂಮಿಯನ್ನ ಒಂದು ನಿರ್ದಿಷ್ಟ ಅವಧಿಗೆ ಬಳಸಿಕೊಂಡದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಖನಿಜ ಸಂಪನ್ಮೂಲಗಳನ್ನ ಉತ್ಪಾದನೆ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಲೆಸ್ಸಿ ಲೆಸ್ಸರ್ಗೆ ನೀಡುವಂತಹ ಪ್ರತಿಫಲವನ್ನ ಏನಂತ ಕರಿತೇವೆ ನಾವು? ಮೈನಿಂಗ್ ರಾಯಲ್ಟಿ ಅಂತ ಕರಿತೇವೆ ನಾವು. ನೆಕ್ಸ್ಟ್ patent royalty is the periodical payment based on the output made by the lessee of a patent to the patentee. ಪೇಟೆಂಟ್ಗೆ ಸಂಬಂಧಪಟ್ಟಂತೆ ಪೇಟೆಂಟ್ ಅನ್ನು ಉಪಯೋಗಿಸಿಕೊಂಡು ಲೆಸ್ಸಿ
ವಸ್ತುಗಳನ್ನು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀಡುವಂತ ಪ್ರತಿಫಲವನ್ನ ಪೇಟೆಂಟ್ ರಾಯಲ್ಟಿ ಅಂತ ಕರೀತಾರೆ. ಈ ಪೇಟೆಂಟ್ ರಾಯಲ್ಟಿಯನ್ನ ಲೆಸ್ಸಿ ಲೆಸ್ಸರ್ಗೆ ನೀಡ್ತಾನೆ. ಲೆಸ್ಸಿ ಯಾರಿಗೆ ನೀಡುವಂಥದ್ದು? ಲೆಸ್ಸರ್ಗೆ ನೀಡುವಂಥದ್ದು. ನೆಕ್ಸ್ಟ್ ಒನ್, ಕಾಪಿ ರೈಟ್ ರಾಯಲ್ಟಿ. ಈ ಕಾಪಿ ರೈಟ್ ಅನ್ನುವಂಥದ್ದು ಪುಸ್ತಕ ಪ್ರಕಾಶನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಬುಕ್ಸ್ ಪಬ್ಲಿಕೇಶನ್ಗೆ ಸಂಬಂಧಪಟ್ಟಿರುವಂಥದ್ದು. ಕಾಪಿ ರೈಟ್ಸ್ ಅನ್ನ ಆಥರ್ ಆಫ್ ದ ಬುಕ್ಸ್ ಪಬ್ಲಿಷರ್ಗೆ ನೀಡುವಂಥದ್ದು. Copyright royalty is the periodical consideration or payment based on sale made by the publisher to the author. Made by the publisher to the author. ಕೆಲವು ವ್ಯಕ್ತಿಗಳು ಪುಸ್ತಕ ಬರವಣಿಗೆ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾರೆ. ತಾವು ಏನು ಪುಸ್ತಕವನ್ನ ಬರೆದಿದ್ದಾರೆ ಅದನ್ನ ಪಬ್ಲಿಕೇಶನ್ ಮಾಡಬೇಕು. ಆ ಪಬ್ಲಿಕೇಶನ್ ವರ್ಕ್ ಅನ್ನ ಏನ್ ಮಾಡ್ತಾರೆ? ಥರ್ಡ್ ಪಾರ್ಟಿಗೆ ನೀಡ್ತಾರೆ, ಮೂರನೇ ವ್ಯಕ್ತಿಗೆ ನೀಡ್ತಾರೆ. ಆ ಮೂರನೇ ವ್ಯಕ್ತಿಯನ್ನ ಏನಂತ ಕರೀತಾರೆ? ಪಬ್ಲಿಷರ್ ಅಂತ ಕರೀತಾರೆ. ಪಬ್ಲಿಷರ್ ಆಥರ್ ಏನು ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಇಟ್ಕೊಂಡು ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾನೆ, ಹಾಗೆ ಮಾರಾಟ ಮಾಡ್ತಾನೆ. ಏನು ಹಣ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಎಷ್ಟು ಪುಸ್ತಕಗಳು ಮಾರಾಟ ಆಗಿವೆ ಅದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಷರ್ ಆಥರ್ಗೆ ಪ್ರತಿಫಲವನ್ನು ನೀಡ್ತಾನೆ. ಆ ಪ್ರತಿಫಲವನ್ನು ಏನಂತ ಕರಿತೇವೆ ನಾವು? ಕಾಪಿ ರೈಟ್ ರಾಯಲ್ಟಿ ಅಂತ ಕರಿತೇವೆ ನಾವು. ಈ ಕಾಪಿ ರೈಟ್ ರಾಯಲ್ಟಿಯನ್ನ ಪಬ್ಲಿಷರ್ ಯಾರಿಗೆ ನೀಡುವಂಥದ್ದು? ಆಥರ್ಗೆ ನೀಡುವಂಥದ್ದು. These are some information relating to types of royalty. Royalty classified into 3 categories. First one, mining royalty. Number 2, patent royalty. Number 3, copyright royalty. Thank you.